श्रीगुरुभ्यो नमः। हरि ओम। शंकरं शंकराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। वन्दे तं सच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहं। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। नमो नमः सद्गुरुपादुकाभ्यां नमो नमः शंकरपादुकाभ्यां। ಶಂಕರ ಭಾನು ಚಾನಲ್ ವೀಕ್ಷಕರು, ಅದೃಷ್ಟಶಾಲಿಗಳು, ಸದ್ಗುರು ಭಕ್ತರು, ವೇದಾಂತ ಪ್ರಿಯರಾಗಿರುವಂಥ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇಂದಿನ ಕಾರ್ಯಕ್ರಮವನ್ನು ಇದೀಗ ಪ್ರಾರಂಭ ಮಾಡೋಣ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗುರುಗಳಿಗೆ, ಸಾಧು ಸಂತರಿಗೆ, ಸನ್ಯಾಸಿಗಳಿಗೆ, ಮಹಾತ್ಮರಿಗೆ ಅತ್ಯಂತ ಹೆಚ್ಚಿನ ಸ್ಥಾನವನ್ನು ಕೊಟ್ಟಿದ್ದಾರೆ. ಯಾರು ಸಾಧುಗಳೋ ಅವರ ದರ್ಶನವನ್ನು ಮಾಡು, ಯಾರು ಸನ್ಯಾಸಿಗಳೋ ಅವರಿಗೆ ನಮಸ್ಕಾರವನ್ನು ಮಾಡು, ಯಾರು ಮಹಾತ್ಮರೋ ಅವರ ಮಾತುಗಳನ್ನು ಕೇಳು, ಯಾರು ತಪಸ್ವಿಗಳೋ ಅವರ ಅನುಗ್ರಹಕ್ಕೆ ಪಾತ್ರರಾಗಪ್ಪ ಅಂತ ಹೇಳ್ತಾರೆ. ಅದು ಪ್ರಸಿದ್ಧವಾದ ಶ್ಲೋಕ. ನನ್ನ ಪ್ರೀತಿಯ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಈ ಸುಭಾಷಿತವನ್ನು ಹೇಳಿ ಅರ್ಥವನ್ನು ಗಟ್ಟು ಮಾಡಿಸಿ ಅದನ್ನು ತಿಳಿಸಿದ್ದಾರೆ. ಶ್ಲೋಕವನ್ನು ಹೇಳಿ: ಸಾಧೂನಾಂ ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ ವಂದನಂ ಸರ್ವತೀರ್ಥಾನಾಂ ಭಾಷಣಂ ಮೋಕ್ಷದಾಯಕಂ. ಪ್ರಸಿದ್ಧವಾದ ಒಂದು ಶ್ಲೋಕ. ಸಾಧೂನಾಂ ದರ್ಶನಂ ಪುಣ್ಯಂ, ಗುರುಣಾಂ ದರ್ಶನಂ ಪುಣ್ಯಂ, ಯತೀನಾಂ ದರ್ಶನಂ ಪುಣ್ಯಂ. ಯಾರು ಸಾಧುಗಳೋ ಅವರೇ ಸದ್ಗುರುಗಳು, ಯಾರು ಸದ್ಗುರುಗಳು ಅವರೇ ಮಹಾತ್ಮರು, ಅವರೇ ನಿಜವಾದ ಸನ್ಯಾಸಿಗಳು. ಕಾಷಾಯ ವಸ್ತ್ರಧಾರಿಗಳು ಮಾತ್ರ ಸನ್ಯಾಸಿಗಳಲ್ಲ, ಗುರುಗಳೇ ಸನ್ಯಾಸಿ. ಗುರುಣಾಂ ದರ್ಶನಂ ಪುಣ್ಯಂ, ಗುರುಗಳ ದರ್ಶನವನ್ನು ಮಾಡಪ್ಪ. ಗುರು ಅಂತಂದು ಯಾರು? ಗು ಅಜ್ಞಾನವೆಂಬ ಕತ್ತಲೆ, ರು ನಾಶ ಮಾಡುವಂಥ ಸೂರ್ಯ. ಗುಕಾರಶ್ಚ ಅಂಧಕಾರ ಸ್ಯಾತ್, ಋಕಾರಃ ತನ್ನಿರೋಧಕಃ, ಅಂಧಕಾರ ನಿರೋಧಿತ್ವಾತ್ ಗುರುರಿತ್ಯಭಿಧೀಯತೆ. ಶಿಷ್ಯರ ಅಜ್ಞಾನಾಂಧಕಾರವನ್ನು ಜ್ಞಾನೋಪದೇಶದಿಂದ ದೂರ ಮಾಡುವ ಮಹಾತ್ಮನೇ ಗುರು, ಅವನೇ ಸಾಧು. ಸಾಧೂನಾಂ ದರ್ಶನಂ ಪುಣ್ಯಂ. ಯಾವಾಗ ನಮ್ಮ ಕಣ್ಣುಗಳಿಗೆ ಸಾಧು ಸಂತರು ಕಾಣಿಸುತ್ತಾರೆಯೋ ಅವರನ್ನು ನೋಡು. ಸಾಧು ಸಂತರನ್ನು ದರ್ಶನ ಮಾಡುವುದೇ ಒಂದು ಪುಣ್ಯ, ಇನ್ನೇನು ಬೇಕಾಗಿಲ್ಲ. ಯಾರೋ ಸಾಧುಗಳು ಬಂದಿದ್ದಾರೆ, ನೋಡ್ಕೊಂಬನ್ನಿ, ಪುಣ್ಯ ಸಂಪಾದನೆ ಆಗುತ್ತೆ. ದರ್ಶನಂ ಸ್ಪರ್ಶನಂ ಪಾಪನಾಶನಂ. ಸಾಧೂನಾಂ ದರ್ಶನಂ ಪುಣ್ಯಂ. ಸಾಧು ಸಜ್ಜನರ, ಸಾಧು ಸಂತರ ದರ್ಶನವೇ ಪುಣ್ಯಾವಹ. ಅನಂತರ ಸ್ಪರ್ಶನಂ ಪಾಪನಾಶನಂ. ಅಂಥ ಮಹಾತ್ಮರನ್ನು ಮುಟ್ಟಿದ ಮಾತ್ರದಿಂದ ಎಲ್ಲ ಪಾಪಗಳು ಭಸ್ಮ.
ಸಾಧು ಸಂತರನ್ನು ಸ್ಪರ್ಶನ ಮಾಡಬೇಕಾದರೂ ಅನೇಕ ಜನ್ಮಗಳಲ್ಲಿ ಪುಣ್ಯವನ್ನು ಮಾಡಿರಬೇಕವನು. ಸುಬ್ರಾಜ ಶರ್ಮನಿಗೆ ಹಿಂದಿನ ಜನ್ಮದ ಪುಣ್ಯ ವಿಶೇಷದಿಂದ ಸುಬ್ರಾಜ ಶರ್ಮನ ಬುಧ ದಶೆಯಲ್ಲಿ 16 ವರ್ಷಗಳ ಕಾಲ ಪರಮ ಪೂಜ್ಯ ಜ್ಞಾನಿ ವರೇಣ್ಯರು, ಮಹಾ ತಪಸ್ವಿಗಳು, ಯತಿಪುಂಗವರು, ಬ್ರಹ್ಮನಿಷ್ಠರು, ಜೀವನ್ಮುಕ್ತರು, ಅಪರ ಶಂಕರರು ಆಗಿರುವ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಸ್ಪರ್ಶನ ಭಾಗ್ಯ. ಒಂದು ದಿವಸಕ್ಕೆ 20 ಸಲ ಅಂತ ಇಟ್ಕೊಳ್ಳಿ, ದಿವಸಕ್ಕೆ 20 ಸಲ ಮುಡ್ತಾ ಇದ್ದೆ. ಹೀಗೆ 16 ವರ್ಷ ಎಷ್ಟಾಯಿತು ನೋಡ್ಕೊಳ್ಳಿ. ಒಂದು ದಿವಸಕ್ಕೆ 20 ಸಲ, ವರ್ಷಕ್ಕೆ ಎಷ್ಟಾಯಿತು? 10 ವರ್ಷಕ್ಕೆ ಎಷ್ಟು? 16 ವರ್ಷಕ್ಕೆ ಎಷ್ಟು? ಒಂದು 2-3 ಲಕ್ಷ ಸೈಮ್ ಆಗಿರುತ್ತೆ. ಅಂಥ ಮಹಾತ್ಮರನ್ನು ಸ್ಪರ್ಶನ ಮಾಡುವುದರಿಂದ ಪಾಪನಾಶನಂ. ಏನಾದರೂ ಪಾಪಕರ್ಮಗಳನ್ನು ಮಾಡಿದ್ದರೆ ಎಲ್ಲ ಪಾಪಗಳೂ ಭಸ್ಮ. ದರ್ಶನ ಸಾಧೂನಾಂ ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ ವಂದನಂ ಸರ್ವತೀರ್ಥಾನಾಂ. ಅಂಥ ಮಹಾತ್ಮರಿಗೆ ನಮಸ್ಕಾರ ಮಾಡುವುದರಿಂದ ಸರ್ವತೀರ್ಥ ಸ್ನಾನ ಫಲ. ಗಂಗಾ, ಯಮುನಾ, ಗೋದಾವರಿ, ಕೃಷ್ಣ ಮುಂತಾಗಿರುವ ಅನೇಕ ಮಹಾನದಿಗಳಿವೆಯಲ್ಲ, ಎಲ್ಲ ಮಹಾನದಿಗಳಲ್ಲಿಯೂ ಪರ್ವಕಾಲದಲ್ಲಿ ಕುಂಭಮೇಳದಲ್ಲಿ ಮಾಘ ಮಾಸದಲ್ಲಿ ಸ್ನಾನ ಮಾಡಿದರೆ ಏನು ಪುಣ್ಯ ಸಿಕ್ಕುತ್ತೋ ಅಂಥ ಪುಣ್ಯ ಗುರುಗಳಿಗೆ ನಮಸ್ಕಾರ ಮಾಡುವುದರಿಂದ ಸಿಕ್ಕತ್ತೆ. ನಾವು ತಿಳ್ಕೊಳ್ಳಿ, ಯಾಕೆ ನಮಸ್ಕಾರ ಮಾಡಬೇಕು? ಅವರಿಗೆ ಏನು ಮಹಾನ್ ಬೇಕಾ? ಅವ್ರಿಗೇನು ಬೇಕಾಗಿಲ್ಲ. ನೀವು ನಮಸ್ಕಾರ ಮಾಡಿದರೂ ಸಂತೋಷ, ಮಾಡದೇ ಇದ್ದರೂ ಸಂತೋಷ. ನಾನು ಗುರುವಿಗೆ ನಮಸ್ಕಾರ ಮಾಡುವುದರಿಂದ ನನ್ನ ಪಾಪ ಪರಿಹಾರ, ನನಗೆ ನದಿ ಸ್ನಾನದ ಪುಣ್ಯ. ಜ್ಞಾನಿಗಳು ಪುಣ್ಯ ಪಾಪವನ್ನೇ ನಿಂತಿದ್ದಾರೆ. ಆದ್ದರಿಂದ ವಂದನಂ ಸರ್ವತೀರ್ಥಾನ, ಎಲ್ಲ ತೀರ್ಥಗಳಲ್ಲಿಯೂ ಸಮುದ್ರ ಸ್ನಾನ, ನದಿ ಸ್ನಾನ, ಕುಂಭಮೇಳದಲ್ಲಿ ಸ್ನಾನ ಮಾಡಿದಂಥ ಪುಣ್ಯವನ್ನೇ ಹೊಂದುತ್ತಾರೆ. 4ನೇದು ಭಾಷಣಂ ಮೋಕ್ಷದಾಯಕಂ. ಶ್ರೀರಾಮ ಜೈರ. ಅಂಥ ಮಹಾತ್ಮರ ಜೊತೆಯಲ್ಲಿ ಮಾತನಾಡುವುದರಿಂದ ಅವರ ಉಪನ್ಯಾಸವನ್ನು ಕೇಳು. ಭಾಷಣ, ಜ್ಞಾನಿ ಉಪನ್ಯಾಸ ಮಾಡ್ತಾ ಇದ್ದಾರೆ, ಅರ್ಧ ಗಂಟೆ ಉಪನ್ಯಾಸ ಮಾಡಿದರು, ಅದನ್ನು ಕೇಳಿಬಿಟ್ರೆ ಮೋಕ್ಷದಾಯಕಂ, ಮೋಕ್ಷವೇ ಸಿಕ್ಕುತ್ತೆ. ಭಗವಾನ್ ರಮಣ ಮಹರ್ಷಿಗಳಂಥ ಜ್ಞಾನಿ ಪುಂಗವರ ದರ್ಶನ, ಸ್ಪರ್ಶನ, ವಂದನ, ಭಾಷಣ ಸಾಕು. 10 ನಿಮಿಷ ಅಂಥ ಮಹಾತ್ಮರ ವಾಣಿಯನ್ನು ಕೇಳಿಬಿಟ್ರೆ ಅಜ್ಞಾನ ಅಂಧಕಾರ ದೂರವಾಗಿಬಿಡುತ್ತೆ. ನನ್ನ ಪ್ರೀತಿಯ ಸದ್ಗುರುಗಳಾದ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಯವರು ಒಂದು ಒಳ್ಳೆಯ ಉದಾಹರಣೆ ಕೊಟ್ಟಿದ್ದರು. ಜ್ಞಾನಿಗಳ ಮಾತುಗಳನ್ನು, ವೇದಾಂತದ ಸಂದೇಶಗಳನ್ನು ಕೇಳ್ತಾ ಇದ್ದರೆ ಜಿಜ್ಞಾಸು ಜನಗಳಿಗೆ ಆಗುವ ಫಲ 3 ಅಂತ ಹೇಳ್ತಾ ಇದ್ದರು. 3 ಫಲ. ಭಿದ್ಯತೆ ಹೃದಯ ಗ್ರಂಥಿ, ಛಿದ್ಯಂತೆ ಸರ್ವ ಸಂಶಯಾ, ಕ್ಷೀಯಂತೆ ಸರ್ವಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ. ಪರಾವರ ಸ್ವರೂಪರಾಗಿರುವ ಸರ್ವಾತ್ಮ ಭಾವ ಸಂಪನ್ನರಾದ ಅಂಥ ಮಹಾತ್ಮರನ್ನು ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳಂಥ ಮಹಾತ್ಮರನ್ನು, ಭಗವಾನ್ ರಮಣ ಮಹರ್ಷಿಗಳಂಥ ಬ್ರಹ್ಮಜ್ಞಾನಿಗಳನ್ನು ದರ್ಶನ ಮಾಡುವುದರಿಂದ ನಮಗೆ ಬ್ರಹ್ಮಜ್ಞಾನವೇ ಉಂಟಾಗಿಬಿಡುತ್ತೆ. ಇದು ಭಾರತೀಯ ಸಂಸ್ಕೃತಿ. ಆದ್ದರಿಂದಲೇ ಸಾಧುಗಳು, ಸನ್ಯಾಸಿಗಳು, ತಪಸ್ವಿಗಳು, ಮಹಾತ್ಮರು ಎಂದೆಂದಿಗೂ ಕೂಡ ಪಾಪಕರ್ಮಗಳನ್ನು ಮಾಡೋಕ್ಕೆ ಹೋಗೋದಿಲ್ಲ, ದುರಾಚಾರ ಇಲ್ಲವೇ ಇಲ್ಲ. ಸನ್ಯಾಸಿಗಳ ಜೀವನ ಅಂತಂದರೆ ಪರಮಹಂಸ ಪರಿವ್ರಾಜಕರ ಜೀವನ. ಯಾವಾಗಲೂ ವೇದಾಂತ ವಾಕ್ಯೇಶು ಸದಾರಮಂತಹ, ಭಿಕ್ಷಾನ್ನ ಮಾತ್ರೇಣ ಚತುಷ್ಟಿಮಂತಹ, ವಿಶೋಕಮಂತಃ ಕರಣೇರಮಂತಹ, ಕೌಪೀನವಂತಃ ಖಲು ಭಾಗ್ಯವಂತ. ಯಾವಾಗಲೂ ವೇದಾಂತ ವಿಚಾರವನ್ನು ಮಾಡುತ್ತಾ, ಆತ್ಮಾನುಸಂಧಾನವನ್ನು ಮಾಡುತ್ತಾ, ಆತ್ಮಸ್ವರೂಪದಲ್ಲಿ ನಿಷ್ಠರಾಗಿರುವಂಥ ಮಹಾತ್ಮರೇ ಜ್ಞಾನಿಗಳು, ಸಾಧುಗಳು. ಇಂಥ ಸಾಧುಗಳನ್ನು ನಮಸ್ಕಾರ ಮಾಡು, ಸಾಧುಗಳನ್ನು ಸ್ಪರ್ಶನ ಮಾಡು, ಸಾಧುಗಳಿಗೆ
ವಂದನೆ ಮಾಡು. ಸಾಧುಗಳ ಮಾತನ್ನು ಕೇಳ್ತಾ ಬಾರಪ್ಪ, ಮಾಡ್ತಾ ಬಂದುಬಿಟ್ರೆ ಅವ್ರಿಗೇನಾದ್ರು ಕಟ್ಟ ಕಡೆಯ ಫಲ. ಒಂದೇ ಭಾಷಣ ಮೋಕ್ಷದಾಯಕಂ. ಸದ್ಗುರುಗಳ ಮಾತುಗಳನ್ನು ಶ್ರವಣ ಮಾಡ್ತಾ ಬಂದರೆ ಅಂತಃಕರಣದಲ್ಲಿ ಸುಪ್ತವಾಗಿದ್ದಂಥ ಮಿಥ್ಯಾಜ್ಞಾನವು, ಮಿಥ್ಯಾಬುದ್ಧಿಯು, ಅಜ್ಞಾನ ಅಧ್ಯಾಸವು ಢಮಾರ ಧರೋ. ಯಾವಾಗ ಅಧ್ಯಾಸ ನಾಶವಾಯಿತೋ ಅವನಿಗೆ ಆತ್ಮಸ್ವರೂಪ ಅರ್ಥವಾಗುತ್ತೆ. ನೋಡಿ, ಅಜ್ಞಾನವನ್ನು ಕಳೆದುಕೊಳ್ಳುವುದು ಸುಲಭವಲ್ಲ. ಭದ್ರವಾಗಿ ಕೂತ್ಬಿಟ್ರಿ. ಏವಮಯಮನಾದಿರನಂತಹ ನೈಸರ್ಗಿಕೋಧ್ಯಾಸ ಮಿಥ್ಯಾ ಪ್ರತ್ಯಯ ರೂಪ ಕರ್ತೃತ್ವ ಭೋಕ್ತೃತ್ವ ಪ್ರವರ್ತಕ ಸಕಲಲೋಕ ಪ್ರತ್ಯಕ್ಷ ಅಸ್ಯಾನರ್ಥ ಹೇತೋ ಪ್ರಹಾಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ ಸರ್ವೇ ವೇದಾಂತ ಆರಭ್ಯಂತೆ. ವೇದಾಂತ ಸ್ವರೂಪರು ಬ್ರಹ್ಮಜ್ಞಾನಿಗಳು, ವೇದಾಂತ ಚಿನ್ಮಯರು ಸನ್ಯಾಸಿಗಳು. ಸನ್ಯಾಸಿಗಳೆಂದರೆ ಅವರ ಮೈತುಂಬ ವೇದಾಂತ ವೇದಾಂತ ವೇದಾಂತ. ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಸರ್ವಂ ಖಲ್ವಿದಂ ಬ್ರಹ್ಮ ಈಶಾವಾಸ್ಯಮಿದಂ ಸರ್ವಂ ಮಾಯಾಮಾತ್ಮಮಿದಂ ದ್ವೈತಂ ಅಯಮಾತ್ಮ ಬ್ರಹ್ಮ. ಇಂಥ ವಾಕ್ಯಗಳು ಬ್ರಹ್ಮಜ್ಞಾನಿಗಳ ಮೈತುಂಬ ತುಂಬಿಕೊಂಡಿರುತ್ತವೆ. ಅಂಥ ಮಹಾತ್ಮರನ್ನು ದರ್ಶನ ಮಾಡು, ಸ್ಪರ್ಶನ ಮಾಡು, ನಮಸ್ಕಾರ ಮಾಡು, ಉಪನ್ಯಾಸವನ್ನು ಕೇಳಿ ಧನ್ಯರಾಗು ಅಂತ ಹೇಳ್ತಾ ಇದೆ. ಮತ್ತೊಮ್ಮೆ ಶ್ಲೋಕವನ್ನು ಹೇಳ್ತೇನೆ. ಸಾಧೂನಾಂ ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ ವಂದನಂ ಸರ್ವತೀರ್ಥಾನಾಂ ಭಾಷಣಂ ಮೋಕ್ಷದಾಯಕಂ. ಸದ್ಗುರುಗಳ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ಅನುಗ್ರಹದಿಂದ ನಾವುಗಳು ಸಾಧು ಸಂತರ, ಸನ್ಯಾಸಿಗಳ, ಮಹಾತ್ಮರ, ಬ್ರಹ್ಮಜ್ಞಾನಿಗಳ ದರ್ಶನವನ್ನು ಮಾಡೋಣ, ಸ್ಪರ್ಶನವನ್ನು ಮಾಡೋಣ, ನಮಸ್ಕಾರವನ್ನು ಮಾಡೋಣ. ಅವರ ಉಪದೇಶಗಳನ್ನು ಕೇಳುತ್ತಾ ನಾವೆಲ್ಲರೂ ಬ್ರಹ್ಮಜ್ಞಾನಿಗಳಾಗಿ ಧನ್ಯರಾಗೋಣ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.